ಹಾಯ್ ಎವ್ರಿವನ್, ಇವತ್ತಿನ ನನ್ನ ಚಾನಲಲ್ಲಿ ನಾನು ಹೋಮ್ ಡೆಕೋರ್ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಮ್ ಡೆಕೋರ್ ಬಗ್ಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಕೆಲವೊಂದು ಮನೆಗೆ ಡೆಕೋರ್ ಐಟಮ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ. ಮನೇನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ಮನೇನ ನಾವು ಅಂದವಾಗಿ ಕಾಣಿಸೋ ಥರ ಮಾಡೋದಕ್ಕೆ ಕೆಲವೊಂದು ಡೆಕೋರ್ಗಳನ್ನ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಮತ್ತು ಅಫ್ಕೋರ್ಸ್ ಇಂಥದಕ್ಕೆಲ್ಲನೂ ಇಂಟ್ರೆಸ್ಟ್ ಕೂಡ ತುಂಬಾ ಮುಖ್ಯ. ಮತ್ತು ನಾವು ಸುಮ್ಮನೆ ಯಾವುದಂದರೆ ಆ ಡೆಕೋರ್ಗಳನ್ನ ನಾವು ತೊಗೊಳೋದಕ್ಕಾಗಲ್ಲ. ಇದು ಈ ಪ್ಲೇಸ್ಗೆ ಸೂಟಬಲ್ ಇದೆಯೋ ಇಲ್ವೋ, ನಾವು ಇಲ್ಲಿಟ್ಟರೆ ಇದು ಚೆನ್ನಾಗಿ ಕಾಣಿಸ್ಬೋದು ಅಂತ ಒಂದು ಪ್ಲ್ಯಾನ್ನ ಇಟ್ಕೊಂಡು ನಾವು ಮಾಡ್ತಾ ಹೋಗಬೇಕು. ಅಫ್ಕೋರ್ಸ್ ಕೆಲವೊಂದು ಸತಿ ನಾವು ತೊಗೊಂಡ್ಬಿಡ್ತೀವಿ, ಆಮೇಲೆ ಇಷ್ಟಪಟ್ಟು ಒಂದು ಥಿಂಗ್ಸ್ನ ತೊಗೊಂಡ್ಬಿಟ್ಟಿರ್ತೀವಿ. ಅದನ್ನು ಆಮೇಲೆ ಕೂಡ ನಾವು ಈ ಪ್ಲೇಸಲ್ಲಿ ಇಟ್ಟರೆ ಇದು ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದು ನಾವು ಸೆಲೆಕ್ಟ್ ಮಾಡಿಕೊಂಡು ಇಡ್ಬೋದು. ಇದಕ್ಕೆಲ್ಲ ಅಫ್ಕೋರ್ಸ್ ಇಂಟ್ರೆಸ್ಟ್ ಅಂತೂ ಬೇಕೇ ಬೇಕು. ನನಗೆ ಮನೇನ ಡೆಕೋರ್ ಮಾಡೋದಿರ್ಬೋದು, ಆರ್ಗನೈಸ್ಡಾಗಿ ಇಟ್ಕೊಳ್ಳೋದಿರ್ಬೋದು, ಇಲ್ಲ ನೀಟಾಗಿ ಇಟ್ಕೊಳ್ಳೋದಿರ್ಬೋದು, ಇದರಲ್ಲೆಲ್ಲ ನಂಗೆ ತುಂಬಾ ಇಷ್ಟ ಇದೆ. ತುಂಬ ಇದ್ರ ಬಗ್ಗೆ ಕ್ರೇಜ್ ಇದೆ. ಸೊ ಹಾಗಾಗಿ ನಾನು ಆವಾಗವಾಗ ಸ್ವಲ್ಪ ಡೆಕೋರ್ ಐಟಮ್ಸ್ಗಳನ್ನ ತೊಗೊಳ್ತಾ ಇರ್ತೀನಿ. ಇದು ಬಂದುಬಿಟ್ಟು ಇದೇನಿದೆ ಅಲ್ಲ, ಇದು ಬಂದುಬಿಟ್ಟು ನಾನು ನನ್ನ ನನ್ನ ಇಲ್ಲಿ ವಾಷಿಂಗ್ ಮೆಷಿನ್ ಹತ್ರ, ವಾಷಿಂಗ್ ಏರಿಯಾದಲ್ಲಿ ಹಾಕೋದಕ್ಕೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಾಗಿ. ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಸೊ ಹೋಪ್ ಇದನ್ನು ನಾನು ಹ್ಯಾಂಗ್ ಮಾಡಾದ್ಮೇಲೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರದ್ದು ಬಾತ್ರೂಮ್ದು ಹ್ಯಾಂಗಿಂಗ್ಸ್ ತಗೊಂಡಿದ್ದೀನಿ. ಬಾತ್ರೂಮಲ್ಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಫಿಟ್ಟಿಂಗ್ಸ್ಗಳು ತೊಗೊಂಡಿದ್ದೀನಿ. ಹೋಪ್ ಇದು ಆ್ಯಕ್ಚುಲಾಗಿ ತುಂಬಾ ಚೆನ್ನಾಗಿದೆ. ಇದು ಬಾತ್ರೂಮ್ ಹಾಕೋಕ್ಕೆ ನಮ್ಮದು ಆ್ಯಕ್ಚುಲಾಗಿ 3 ಬಾತ್ರೂಮ್ ಇದೆ ನಮ್ಮ ಮನೇಲಿ. ಸೊ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಕೆಲವೊಂದು ಆಲ್ರೆಡಿ ತೊಗೊಂಡಿರೋದಿದೆ, ನಾನು ಹಾಗೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬೇರೆದು ಕೂಡ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟು ಇದೊಂದು ಬಾತ್ರೂಮ್ಗೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಿಚನ್ಗೆ ಅಂತ ತೊಗೊಂಡಿದ್ದೀನಿ. ನಾನು ಕಿಚನಲ್ಲಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದೆಲ್ಲ ಅಮೆಝಾನಿಂದ ನಾನು ಪರ್ಚೇಸ್ ಮಾಡಿದ್ದು. ಈ ಥರದ್ದು ನನಗೆ ಸೆಟ್ ಆಫ್ ಎಷ್ಟು ಐ ಥಿಂಕ್ ಇದೆಲ್ಲ ಸೆಟ್ ಆಫ್ ಸಮ್ 5 ಪೀಸಸ್ ಏನೋ ಬಂದಿದೆ. ನನಗೆ ಸೆಟ್ ಆಫ್ 5 ಪೀಸಸ್ ಏನೋ ಬಂದಿದೆ ಇದು. ಸೊ ಇದನ್ನು ಅಲ್ಲಲ್ಲೇ ನಾನು ಬೇರೆ ಕಡೆ ಎಲ್ಲ ಕಿಚನಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ಇನ್ನೂ ಒಂದೆರಡು ಹಾಗೆ ಇತ್ತು. ಇವಾಗ ನಾನು ಅದನ್ನು ತೋರಿಸ್ತೀನಿ ನಿಮಗೆ, ಬೇರೆದು ಯಾವುದ್ಯಾವುದು ಅಂತ ಅಂದ್ಬಿಟ್ಟು. ಇದು ನನಗೆ 368 ಏನೋ ಆಗಿತ್ತು ನನಗೆ. ಆ್ಯಂಡ್ ದೆನ್ ಇದು ಬಂದುಬಿಟ್ಟು ನನಗೆ ಇದ್ರ ಕಾಸ್ಟ್ ಬಂದುಬಿಟ್ಟು ಸಮ್ 550 ಏನೋ ಆಗಿತ್ತು. ಇದ್ರ ಕಾಸ್ಟ್ ಬಂದುಬಿಟ್ಟು ನನಗೆ, ಬಿಕಾಸ್ ಇದು ವುಡ್ ಮೇಲಿದೆ, ತುಂಬಾ ಚೆನ್ನಾಗಿದೆ. ಇದ್ರದ್ದು ಮೇಲೆಲ್ಲನೂ ಏನು ಥಿಂಗ್ಸ್ ಮೆನ್ಷನ್ ಮಾಡಿದೆ. ಸೊ ಒಂಥರ ಏನೋ ತುಂಬಾ ನೀಟಾಗಿ ಚೆನ್ನಾಗಿದೆ. ನಂಗೆ 500 ಕಾಸ್ಟ್ ಆಗಿದೆ. ಮತ್ತು ಇದು ಬಂದುಬಿಟ್ಟು ಸೆಟ್ ಆಫ್ 2 ನನಗೆ ಇದು ಬಂದಿರೋದು. ತುಂಬ ಹಿಂದೆನೇ ಪರ್ಚೇಸ್ ಮಾಡಿದೆ, ಬಟ್ ಇದನ್ನು ನಾನು ಹಾಗೇ ಹ್ಯಾಂಗ್ ಮಾಡ್ದೇ ಹಾಗೆ ಬಿಟ್ಟಿದ್ದೀನಿ. ವಾಲ್ ಹ್ಯಾಂಗಿಂಗ್ ಇದು ನೋಡಿ. ಸೊ ನಿಮಗಿಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಸೊ ಇದು ಸೆಟ್ ಆಫ್ 2 ಇದನ್ನು ಇವತ್ತು ನಾನು ವಾಲ್ಗೆ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಇಲ್ಲಿ ಕಿಚನ್ ಹತ್ರಕ್ಕೆ ಅಂತಲೇ ತೊಗೊಂಡಿದ್ದೀನಿ. ಓಕೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಬ್ಯೂಟಿಫುಲ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಥ್ರೆಡ್ ಇದು ಇಲ್ಲಿ ಇದೆಲ್ಲ ಸೆಟ್ ಆ್ಯಕ್ಚುಲಾಗಿ ನನಗೆ ಬಂದಿರೋದು ಇದು, ಮತ್ತು ಆ ಕಿಚನ್ ಅಂತ ಅನ್ನೋದು ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ನೋಡಿ. ಒಂದು ಸಣ್ಣ ಪುಟ್ಟ ಐಟಮ್ಸ್ಗಳಾದ್ರೂ ನಾವು ಕಿಚನಲ್ಲಿ ನೀಟಾಗಿ ಇಟ್ಟಾಗ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು.
ನೆಕ್ಸ್ಟ್ ಇದು ನನ್ನ ಸಿಂಕ್ ಹತ್ರ ಹಾಕಿದ್ದೀನಿ, ಸೊ ವಾಶ್ ಬೇಷನ್ ಹತ್ರ ಹಾಕಿದ್ದೀನಿ. ಇದನ್ನು ಅಷ್ಟೇ ನನಗೆ ಏನಪ್ಪ ಅದು ಕಿಚನ್ ಐಟಮ್ ಜೊತೆಗೇ ಬಂದಿರೋದಿದು. ಇದನ್ನು ನಾನು ಡೈನಿಂಗ್ ಹಾಲಲ್ಲಿ ಹಾಕಿದ್ದೀನಿ. ಈಟ್ ವೆಲ್ ಯು ಸಿಂಪಲ್ ಆಫ್ ಆಫನ್ ಅಂತ ಅಂದ್ಬಿಟ್ಟು ಇದನ್ನು ನಾನು ಡೈನಿಂಗ್ ಹಾಲಲ್ಲಿ ಹಾಕಿದ್ದೀನಿ. ಸೊ ಇಷ್ಟು ಸೆಟ್ಟು ನನಗೆ ಕಿಚನ್ ಐಟಮ್ ಜೊತೆಗೇನೆ ಬಂದಿರೋದು. ಇಷ್ಟು ಒಂದೇ ಪ್ಯಾಕಲ್ಲಿ ಬಂದಿರೋದು. ಈಗ ನಾನು ನಿಮಗೆ ಬಾತ್ರೂಮಲ್ಲಿ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಾತ್ರೂಮ್ ಸೆಟ್ಟಲ್ಲಿ ತೊಗೊಂಡಿರೋದು ನಾನು. ಇದು ಯುವರ್ ವರೀಸ್ ವಾಶ್ ಯುವರ್ ವರೀಸ್ ಅವೇ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಇರೋಂತಹ ಬಾತ್ರೂಮಲ್ಲಿ ಹಾಕಿದ್ದೀನಿ. ಮತ್ತು ಅಲ್ಲಿ ನೋಡ್ಬೋದು ನೀವು, ಕೀಪ್ ಮೀ ಕ್ಲೀನ್ ಆ್ಯಸ್ ಐ ಹೆಲ್ಪ್ ಯು ಟು ಕ್ಲೀನ್. ಇದು ಸಪ್ರೇಟ್, ಇದು ಸೆಟ್ಟಲ್ಲ, ಇದು ಸಪ್ರೇಟಾಗಿ ಬಂದಿರೋದು. ಇದನ್ನು ನನಗೆ 368 ರುಪೀಸ್ ಆಯಿತು. ಫ್ರೇಮ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಗ್ಲಾಸ್ ಫ್ರೇಮ್ ಜೊತೆಗೆ ಬಂದಿರೋದು. ಸಹ ನಾವು ನೀಟಾಗಿ ಆರ್ಗನೈಸ್ಡ್ ಆಗಿ ನಾವು ಇಟ್ಕೊಂಡಿದ್ರೆ ಅದೂ ಅಷ್ಟೇ ಚೆನ್ನಾಗಿರುತ್ತೆ. ಕಿಚನ್ ಹತ್ರ ಒಂದು ಚಿಕ್ಕದಾದ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಒಂದು ಇಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ ಬಾತ್ರೂಮ್ ರೂಲ್ಸ್ ಅನ್ನೋದನ್ನು ಇಟ್ಟಿದ್ದೀನಿ. ಹ್ಯಾಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮದು ಇಲ್ಲಿ ಟೈಲ್ಸ್ ಬ್ಲೂ ಇರೋದ್ರಿಂದ ಅದ್ರ ಮೇಲೆ ಇದೇನು ಅಷ್ಟೊಂದು ಇದಾಗಿ ಕಾಣಿಸ್ತಾ ಇರಲಿಲ್ಲ, ಅಷ್ಟು ನೀಟಾಗಿ ಅಂದರೆ ಎತ್ತಿ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಇಲ್ಲಿ ಬಾತ್ರೂಮ್ ರೂಲ್ಸ್ ಅಂತ ಇಟ್ಟಿದ್ದೀನಿ. ಅದ್ರ ಪಕ್ಕ ಒಂದು ಫ್ಲವರ್ದು ಆರ್ಟಿಫಿಷಿಯಲ್ ಫ್ಲವರ್ ಇಟ್ಟಿದ್ದೀನಿ. ದೆನ್ ಹಾಗೆ ಬಂದರೆ ಇಲ್ಲಿ ಬಾತ್ರೂಮ್ ಅಂತ ಅಂದ್ಬಿಟ್ಟು ಒಂದು ಇದನ್ನು ಹಾಕಿದ್ದೀನಿ, ಬೋರ್ಡು. ಇದೆಲ್ಲ ಸಮ್ ಆರ್ಗನೈಸರ್ಸು, ಅದನ್ನು ಆ ಕಡೆ ಬ್ಯಾಕ್ ಸೈಡ್ ಒಂದು ಆರ್ಗನೈಸರ್ ಇಟ್ಟಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಂತರ. It's really looking very fine and good. ಈ ಏರಿಯಾಗೆ ನಿಜವಾಗ್ಲೂ ಸೂಟ್ ಆಗ್ತಾ ಇದೆ ಇಲ್ಲಿ. ಇಟ್ಸ್ ರಿಯಲಿ ಲುಕಿಂಗ್ ಗುಡ್.